ಮಠದ ಜಾಗದ ವಿಚಾರಕ್ಕೆ ಶ್ರೀಗಳ ಮೇಲೆ ಹಲ್ಲೆ. ಮಠದ ಜಾಗದಲ್ಲಿರುವ ಬೋರ್ಡ್ ಹೊಡೆಯುತ್ತಿದ್ದ ಸಿದ್ದೇಶ್ ಪ್ರಶ್ನಿಸಿದ ಸ್ವಾಮೀಜಿಗೂ ಜಾಡಿಸಿ ಎದೆಗೆ ಹಲ್ಲೆ ಮಾಡಿದ ಸಿದ್ದೇಶ್ ಹಾಗೂ ಸಹೋದರ. ಠಾಣೆಗೂ ನುಗ್ಗಿ ಹಲ್ಲೆ ಮಾಡಿದ ದುಷ್ಕರ್ಮಿಗಳು. ಐಮಂಗಲ ಠಾಣೆಯಲ್ಲಿ ದೂರು ದಾಖಲು. ಇದರ ಹಿಂದೆ ದೊಡ್ಡ ದೊಡ್ಡ ಮಠಾಧೀಶರ ಕೈವಾಡವಿದೆ. ಕೊಲೆ ಬೆದರಿಕೆ ಹಾಕಿರುವ ದುಷ್ಕರ್ಮಿಗಳ. ಮಠದ ಜಾಗದ ವಿಚಾರಕ್ಕೆ ಹಿರಿಯೂರಿನ ಐಮಂಗಲದ ಬಳಿ ಇರುವ ಹರಳೆಯ ಗುರುಪೀಠದ ಪೀಠಾಧ್ಯಕ್ಷ ಹರಳೆಯ ಸ್ವಾಮೀಜಿ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿರುವ ಘಟನೆ ಭಾನುವಾರ ರಾತ್ರಿ ನಡೆದಿದೆ. ಹರಳೆಯ ಸ್ವಾಮೀಜಿ ಮಲಗಿದ್ದಾಗ ಜಾಗದ ವಿಚಾರಕ್ಕೆ ಖ್ಯಾತಿ ತೆಗೆದ ಸಿದ್ದೇಶ ಎಂಬ ವ್ಯಕ್ತಿ ಏಕಾಏಕಿ ಸ್ವಾಮೀಜಿ ಮೇಲೆ ಎದೆಗೆ ಜಾಡಿಸಿ ಒದ್ದಿದ್ದಾನೆ. ನಂತರ ಮೂಗು ಬಾಯಿಯಲ್ಲಿ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿರುವ ಸ್ವಾಮೀಜಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೋಲುಗಳಿಂದ ಹಲ್ಲೆ ಮತ್ತು ಎದೆಗೆ ಜಾಡಿಸಿ ಒದ್ದಿದ್ದಾನೆ. ಮಾದಿಗರಿಗೆ ಮಠ ಯಾಕೆ ಬೇಕು ಎಂದು ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾನೆ. ಅಷ್ಟಕ್ಕೆ ಸುಮ್ಮನಾಗದೆ ಕೊಲೆ ಮಾಡುವುದಾಗಿ ಶಪಥ ಮಾಡಿದ್ದಾನೆ. ಠಾಣೆಯಲ್ಲಿ ದೂರು ಕೊಟ್ಟು ಕುಳಿತಿದ್ದು ಅಲ್ಲಿಯೂ ಬಂದು ಹಲ್ಲೆ ಮಾಡಿದ್ದಾನೆ. ಮೊದಲೇ ಇಂತಹ ಘಟನೆ ನಡೆದಿದ್ರೂ ಐಮಂಗಲ ಪೊಲೀಸರು ಕ್ರಮ ತೆಗೆದುಕೊಳ್ಳದೇ ಇರುವುದರಿಂದ ಇದು ಮತ್ತೆ ನಡೆದಿದ್ದು ಬಂಧಿಸಿಲ್ಲ. ಎಸ್ಐ ಮತ್ತು ಪೊಲೀಸರಿಬ್ಬರು ಅಮಾನತ್ತಾಗಬೇಕು. ಘಟನೆಯ ಹಿಂದೆ ದೊಡ್ಡ ದೊಡ್ಡ ಸ್ವಾಮೀಜಿಗಳ ಕೈವಾಡವಿದೆ. ಇದರಿಂದ ಇವರು ಮೆರೆಯುತ್ತಿದ್ದಾರೆ. ಸಂದರ್ಭ ಬಂದಾಗ ಸ್ವಾಮೀಜಿಗಳ ಹೆಸರು ಬಯಲು ಮಾಡುತ್ತೇನೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿಗೆ ಬರ್ತಾರಲ್ಲ, ನಾವು ಸುಮ್ಮನೆ ಅವ್ರು ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ರೌಂಡ್ ಹೋಗಿದ್ದಾರೆ ಅಂತ ಹೇಳ್ತಾರೆ. ಬರ್ರಿ ನೀವು ಫಸ್ಟು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೀವಿ ಅಂತ ನಾನು ಹೋಗಿ ಸ್ಟೇಷನ್ಗೆ ಹೋಗ್ತೀನಿ, ನೀನು ಇಲ್ಲಿರಪ್ಪ ಮಾಡ್ಕೊತ್ರ ಅಂತ ಹೇಳಿದ್ರೆ ಸರಿ ಬಿದ್ದೆ ಅಂತ ನಾನು ಅಲ್ಲೇ ಇದ್ದೆ. ಸಿದ್ದೇಶನ್ ನಾನು ಒಬ್ಬನಿದ್ದ. ಆಮೇಲೆ ಸ್ವಾಮೀಜಿ ಹೋದ ನಂತರ ಸಿದ್ದೇಶನ್ ತಮ್ಮ ನಾನು ಇನ್ನೊಬ್ಬನು ಬಂದ, ಅವನ ಹೆಸರು ಗೊತ್ತಿಲ್ಲ. ನಾನು ಕುಂತಿದ್ದೆ. ಕುಂತ ನನಗೆ ನೀವು ಮಾದ್ರು ಇಲ್ಲವೆಲ್ಲ ದೌರ್ಜನ್ಯ ಮಾಡ್ತೀರ, ನೀವು ಮಠ ಅದಂಗೆ ಕಟ್ರಿ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಕೆ ಕುಂತನ್ನ ಮಾದಿಗರು ಅಂತ ಹೇಳ್ಬಿಟ್ಟು ಈ ಟಿ ಶರ್ಟ್ ಹಾಕೊಂಡಿದ್ದಾನೆ ಸರ್. ಈ ಟಿ ಶರ್ಟ್ ನೋಡಿದೆ ಅಟ್ರೆ ಜಾಡ್ ಸಂಗೆ ಒದ್ದಿದ್ದಾನೆ ಸರ್. ಜಾಡ್ ಸಂಗೆ ಒದ್ದಾದ್ಮೇಲೆ ಕೆಳಗೆಲ್ಲ ಉಳ್ಳಿಸ್ಕೊಂಡು ರೀಪೀಸ್ ಇದ್ವಿ ಸರ್. ಅಲ್ಲಿ ಗಾರ್ಡನ್ ಥರ ಮಾಡಿದ್ವಿ, ಅವೇ ರೀಪೀಸ್ ಕುತ್ಕೊಂಡು ಹೊಡೆದಿದ್ದಾನೆ ಸರ್. ಫುಲ್ ಫೈನ್ ಆಗ್ತೈತೆ. ಫ್ರೀ ಪ್ಲ್ಯಾನ್ ಮಾಡ್ಕೊಂಡು ಹೊಡೆದಿದ್ದಾರೆ ಸರ್. ಎಲ್ಲೂ ಒಂದು ಪಾಯಿಂಟ್ ಬ್ಲಡ್ ಬಂದಿಲ್ಲ. ಫ್ರೀ ಪ್ಲ್ಯಾನ್ ಮಾಡ್ಕೊಂಡು ಹೊಡೆದಿದ್ದಾರೆ. ಯಾವ ಉದ್ದೇಶ ಕೊಡ್ತಾರೆ? ಯಾವುದೇ ಸ್ವಾಮೀಜಿ ಮೇಲೆ ಜಗಳ ಅವ್ರದ್ದು ಏನಂತ ಗೊತ್ತಿಲ್ಲ. ನಾನು ಡ್ರೈವರ್ ಸರ್. ಅಲ್ಲಿ ನಾನು ಸ್ವಾಮೀಜಿ ಸ್ಕೂಲ್ ಬಸ್ ಡ್ರೈವರು. ನಾನು ಡ್ಯೂಟಿ ಮೊನ್ನೆ ಮುಗಿದ ತಕ್ಷಣ ನಾನು ಇವತ್ತು ಬಂದೇ ಇಲ್ಲ. ಅವ್ರು ಫೋನ್ ಮಾಡಿದಾಗ ನಾನು ಬಂದಿರೋದು. ಮಠದ ಹತ್ರ ಬಂದಿದ್ದಕ್ಕೆ ಬಂದೆ. ಜಗಳ ಆಗಿತ್ತು. ನಾನು ಹೋಗೋಷ್ಟಕ್ಕೆ ಅಲ್ಲಿ ಸ್ವಾಮೀಜಿಯವರಿಗೆ ಹೊಡೆದ್ಬಿಟ್ಟಿದ್ರು. ಮೂಗಿನ ಬಾಯಾಗೆಲ್ಲ ಬ್ಲಡ್ ಬಂತು. ಆ ಬ್ಲಡ್ ನೋಡಿ ನನಗೆ ಭಯ ಆಗಿಬಿಟ್ಟು ಬಿದ್ದೀನಿ, ಕಂಪ್ಲೇಂಟ್ ಕೊಡೋಕೆ ಹೋಗಿ ಬಿದ್ದೆ ಅಂತ ಹೇಳಿದೆ ಅಷ್ಟೇ. ಸರಿ ನೀನು ಇಲ್ಲಿರು, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದರು. ಹೇಳಿ ಅವ್ರು ಅದೇ ಹೋದ್ರೆ ನಾನು ಅಲ್ಲಿದ್ದಾನೆ ಬಂದು ಹೊಡೆದಿದ್ದಾರೆ. ನೀನು ಇಲ್ಲೇನು ಮಾಡ್ತೀಯ, ನೀನು ಯಾರು ಅಂತ ಅದಕ್ಕೆ ನಾನು ಡ್ರೈವರ್ ಮಾಡಿದ್ದಕ್ಕೆ ನನ್ನನ್ನೇ ಹಿಡ್ಕೊಂಡು ಹೊಡೆದಿದ್ದಾರೆ. ಎಲ್ಲಿ ಹೊಡೆದಿದ್ದು? ಸ್ಟೇಷನಲ್ಲ ಅಥವಾ ಮಠದ ಹತ್ರ? ಒಂದು ಮಠದ ಹತ್ರ ಸರ್. ಮಠದ ಹತ್ರ. ಎಷ್ಟು ಜನ? ಅವರೊಬ್ಬರು ಹೊಡೆದಿದ್ದ? ಇಬ್ಬರು ಸರ್, ಇಬ್ಬರು. ಸಿದ್ದೇಶ ಮತ್ತು ಅವ್ರ ತಮ್ಮ. ಸ್ಟೇಷನಲ್ಲೂ ಕೂಡ ಅಲ್ಲೇ ಮಾಡಿದ್ರು ಅಂತ ಸ್ವಾಮೀಜಿ ಏನು ಮಾಡಿದ್ರು? ನಾವು ಸ್ಟೇಷನ್ಗೆ ಹೋಗೇ ಇಲ್ಲ ಸರ್. ನಾನು ಅಲ್ಲೇ ಮಠದ ಹತ್ರನೇ ಇದ್ದೆ. ನಾನು ಒಬ್ಬನೇ ಇದ್ದ ಕಾರಣಕ್ಕೆ ಅವರಿಬ್ಬರು ಹೊಡೆದ್ರಲ್ಲ. ನನಗೆ ಯಾರು ಎತ್ತಕ್ಕೆ ಫೋನನ್ನು ಕಸ್ಕೊಂಡು ಹೋದ್ರು. ಆಮೇಲೆ ಇನ್ನೊಬ್ಬ ಡ್ರೈವರ್ ಬಂದ.
ಅದೆಲ್ಲ ಆದ ನಂತರ ಇನ್ನೊಬ್ಬ ಡ್ರೈವರ್ ಬಂದು ನಾನು ಅಲ್ಲೇ ಮಲಗಿದ್ನಲ್ಲ, ಯಾಕಪ್ಪ ಅಂತ ಆ ಇನ್ನೊಬ್ಬ ಡ್ರೈವರ್ ಕೇಳಿದಾಗ ಹಿಂಗೆ ಆಯಿತು ಮಾಮ, ಊರಾಗ ಹುಡುಗರಿಗೆ ಫೋನ್ ಮಾಡಿದಾಗ ಊರಾಗೆ ನಮ್ಮ ಮಾವನಿಗೆ ಫೋನ್ ಮಾಡಿದ್ವಿ. ನಮ್ಮ ಮಾವ ಫೋನ್ ಮಾಡಿ ಒಂದು 4-5 ನಿಮಿಷಕ್ಕೆ ಬಂದುಬಿಟ್ಟು ಊರಿದ್ದ. ಬಂದಾಗ ನಾನು ಆ ಕಡೆ ಫುಲ್ ಫೈನ್ ಆಗಿಬಿಟ್ಟು ಇನ್ನೂ ಹೊಡಿತಾರೆ ಅನ್ನೋ ಬೈಕೆ ನಾನು ಮಠದಿಂದ ಹೋಗಿ ಮಲಿಕೊಂಡ್ಬಿಟ್ಟಿದ್ದೆ ಸರ್. ನಮ್ಮ ಇನ್ನೊಬ್ಬ ಡ್ರೈವರ್ ಬಂದು ಬಿಡಿಸಿದಾಗ ಮಠದಿಂದ ಹೋಗಿ ಮಲಿಕೊಂಡು ನಮ್ಮ ಮಾವನಿಗೆ ಫೋನ್ ಮಾಡಿದ್ವಿ. ನನ್ನ ಫೋನನ್ನು ಅವರೇ ಕಸ್ಕೊಂಡು ಇಟ್ಕೊಂಡಿದ್ರು. ಸ್ಟೇಷನ್ ಹತ್ರ ನಮ್ಮ ಹುಡುಗರ ಕೈಗೆ ಕೊಟ್ಟು ಹೋಗಿದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಭೀಮರಾಜ್ ಅಂತ ಸರ್. ಮೊಬೈಲ್ ನಂಬರ್ ಹೇಳಿ. ಮೊಬೈಲ್ ಬೇಡ.